ಸದ್ಯದ ಖ್ಯಾತ ಯೂಟ್ಯೂಬರ್ ಸಮೀರ್ MD ಅವರ ಮೇಲೆ ಇರ್ತಕ್ಕಂಥ 10 ಕೋಟಿ ಮಾನನಷ್ಟ ದಾವೆ ಬಗ್ಗೆ ಮಾತಾಡಿ. ಯಾಕೆ ಅದ್ರ ಬಗ್ಗೆ ನೀವು ಮಾತಾಡ್ತಾ ಇಲ್ಲ? ಬರೀ ಸೌಜನ್ಯ ಅವ್ರ ಬಗ್ಗೆ ಅದು ಸಿಕ್ತು ಇದು ಸಿಕ್ತು ಮಾತಾಡ್ತಾ ಇದ್ದೀರಾ. ಹೌದು, ಆ ಒಂದು ವಿಷಯ ಆಲ್ಮೋಸ್ಟ್ 3-4 ಡೇಸ್ ಆಯ್ತು ಅನ್ಕೊಂತೀನಿ. ಬಟ್ ನನಗೆ ಆ ಒಂದು ವಿಷಯದ ಬಗ್ಗೆ ಮಾತಾಡೋಕೆ ಇಷ್ಟ ಇರಲಿಲ್ಲ, ತುಂಬಾ ಬೇಜಾರಾಗಿತ್ತು, ಅದಕ್ಕೋಸ್ಕರ ವಿಡಿಯೋ ಮಾಡಿರಲಿಲ್ಲ. ದಯವಿಟ್ಟು ಕ್ಷಮಿಸಿ. ಆದರೂ ತುಂಬಾ ಒತ್ತಾಯದ ಮೇರೆಗೆ ಸಾಕಷ್ಟು ಜನ ಮೆಸೇಜ್ ಮಾಡಿದ್ರಿಂದ ಈ ಒಂದು ವಿಡಿಯೋ ಮಾಡಲೇಬೇಕಾಗಿ ಬಂತು. ಹೌದು, ನೀವೆಲ್ಲ ಕೇಳಿದ್ದು ಸತ್ಯ. ಸಮೀರ್ MD ಅವರ ಮೇಲೆ 10 ಕೋಟಿ ಮಾನನಷ್ಟ ದಾವೆಯನ್ನ ಹಾಕಿದ್ದಾರೆ. ಹಾಕದಂತವ್ರು ಯಾರು ಅಂತ ನಾನು ಹೇಳುವಂತ ಅವಶ್ಯಕತೆ ಇಲ್ಲ, ಬಿಕಾಸ್ ನಿಮ್ಮೆಲ್ಲರಿಗೂ ಗೊತ್ತು. ಅದೇ ಒಂದು ಕುಟುಂಬದ ವಿರುದ್ಧ ಒಂದು ವಿಡಿಯೋ ವೈರಲ್ ಆಗುತ್ತೆ. ಲಾಸ್ಟ್ ಮಂತ್ ಅರೌಂಡ್ 1.5 ಮಂತ್ ಹತ್ತತ್ರ 2 ಮಂತ್ಸ್ ಅನ್ಕೊಂತೀನಿ. 2 ಮಂತ್ ಹತ್ತತ್ರದಲ್ಲಿ ಒಂದು ವಿಡಿಯೋ ವೈರಲ್ ಆಗುತ್ತೆ. ಆ ಒಂದು ವಿಡಿಯೋದಲ್ಲಿ ಒಂದು ಕುಟುಂಬನ ಟಾರ್ಗೆಟ್ ಮಾಡಿ ಮಾತಾಡಿದ್ದಾರೆ. ಆ ಒಂದು ಕುಟುಂಬನ ಟಾರ್ಗೆಟ್ ಮಾಡಿ ಮಾತಾಡಿದ್ರಿಂದ ಆ ಒಂದು ಕುಟುಂಬದ ಮರ್ಯಾದೆ ಹೋಗಿದೆ. ಬಿಕಾಸ್ ಒಂದು ಹೆಸರಾಂತ ಕುಟುಂಬ, ಹೆಸರಾಂತ ಜಾಗ, ಸೊ ಜಾಗ ಮತ್ತೆ ಒಂದು ಕುಟುಂಬದ ಮರ್ಯಾದೆ ಹೋಗುವಂತ ಕೆಲಸ ಮಾಡಿದ್ದಾರೆ ಆ ಒಂದು ವಿಡಿಯೋ ಮೂಲಕ. ಹಾಗಾಗಿ ಅವರ ಮೇಲೆ 10 ಕೋಟಿ ಮಾನನಷ್ಟ ದಾವೆ ಹಾಕ್ಬೇಕು ಅಂತಂದೇಳಿ ಒಂದು ಕೇಸ್ ಮಾಡಿ ವಜಾ ಮಾಡಿ, ಸೊ ಆ ಒಂದು ಕೇಸ್ ಹಾಕಿ, ಅಫ್ಕೋರ್ಸ್ ನೀವೆಲ್ಲ ಕೇಳಿರೋದು ಸತ್ಯನೇ, 10 ಕೋಟಿ ಮಾನನಷ್ಟ ದಾವೆ ಹಾಕಿದ್ದಾರೆ. ಇದ್ರ ಬಗ್ಗೆ ಮಾತಾಡೋಂಥದ್ದು ಏನಿಲ್ಲ, ಬೇಜಾರು ಮಾಡ್ಕೊಳ್ಳೋಂಥದ್ದಿದೆ. ಆಮೇಲೆ ನಾನು ಮಾತಾಡಿದ್ರು ಏನ್ ಮಾತಾಡ್ಬೇಕಾಗುತ್ತೆ? ಸತ್ಯ ಮಾತಾಡ್ಬೇಕಾಗುತ್ತೆ. ಏನ್ ಸತ್ಯ? ಇವಾಗ ಹೇಳೋದ್ನಲ್ಲ, ಇದೇ ಸತ್ಯ. ಈ ಸತ್ಯ ಹೇಳಿದಾಗ ಯಾರು ಖುಷಿ ಆಗುತ್ತೆ? ಇಷ್ಟು ದಿನ ಬಂದು ಗ್ಯಾಪ್ ಅಲ್ಲಿ ನೆಗೆಟಿವ್ ಕಮೆಂಟ್ ಹಾಕ್ಬಿಟ್ಟು ಹೋಗ್ತಾ ಇದ್ರಲ್ಲ, ಅವ್ರಿಗೆ ಖುಷಿ ಆಗುತ್ತೆ. ಸೊ ಆ ಒಂದು ವಿಷಯಕ್ಕೆ ನಾನು ಈ ಒಂದು ವಿಡಿಯೋ ಮಾಡಿರ್ಲಿಲ್ಲ ಅಷ್ಟೇನೆ, ಬೇರೆ ಯಾವುದೇ ಉದ್ದೇಶದಿಂದ ಅಲ್ಲ. ನೀವು ತುಂಬಾ ಜನ ಅದರಲ್ಲಿ ಕೆಲವೊಬ್ರು ಹೇಳ್ತಾ ಇದ್ರಿ, ಸರ್ ಈಗ 10 ಕೋಟಿ ವಿಷಯದ ಬಗ್ಗೆ ನೀವು ಯಾಕೆ ವಿಡಿಯೋ ಮಾಡಿಲ್ಲ, ಯಾಕೆ ಅದು ಮಾಡಿದ್ರೆ ವೈರಲ್ ಆಗಲ್ಲ ಅಂತನ. ವೈರಲ್ ಆಗ್ಲಿ ಬಿಡ್ಲಿ ಅಂತ ವಿಡಿಯೋ ಮಾಡಲ್ಲ ಸರ್. ಆ ರೀತಿ ವೈರಲ್ ಆಗ್ಲಿ ಬಿಡ್ಲಿ ಅಂತ ವಿಡಿಯೋ ಮಾಡೋದಾಗಿದ್ರೆ ನಾನು ಇವಾಗ ಸದ್ಯದಲ್ಲಿ ಇರ್ತಕ್ಕಂಥ ಟ್ರೆಂಡಿಂಗ್ ಮುಂದೆ IPL, ನಾನು IPL ಟ್ರೆಂಡಿಂಗ್ ಇಟ್ಕೋತಾ ಇದ್ದೆ. ಇವನ್ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಇರೋದು ಅದೇನೆ. ನಾನು CCL, ಬಿಗ್ ಬಾಸ್, IPL ಎಲ್ಲಾ ತರದ ಅಪ್ಡೇಟ್ಸ್ಗಳನ್ನ, ಎಲ್ಲಾ ತರದ ಮಾತುಕತೆಗಳನ್ನ ನಾನು ಮಾಡ್ತೀನಿ ಅನ್ನೋ ಒಂದು ಮಾಹಿತಿನೇ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರೋದು. ಬಟ್ ಆದ್ರೂ ಕೂಡ ಅದನ್ನೆಲ್ಲ ಹೊರತುಪಡಿಸಿ IPL ಶುರುವಾಗೋ ಮುಂಚೆ ಸೌಜನ್ಯ ಹೋರಾಟ, ಅದ್ರ ಬಗ್ಗೆ ನಾನು ಸೌಜನ್ಯ ಫೈಲ್ಸ್ ಅಂತ ಶುರು ಮಾಡಿದ್ದು ಇವತ್ತಿಗೂ ನಾನು ನಿಲ್ಲಿಸ್ತಾ ಇಲ್ಲ. ಸಣ್ಣ ಪುಟ್ಟ ತುಣುಕುಗಳು ಸಿಕ್ಕರು ಕೂಡ ಅದನ್ನ ವಿಡಿಯೋ ಮಾಡ್ತಾನೆ ಇರ್ತೀನಿ. ಬಿಕಾಸ್ ಏನಕ್ಕೆ ಅಂತಂದ್ರೆ ನಾನು ಬೇರೆಯವ್ರ ತರ ಅಲ್ಲ. IPL ಬಂದ ತಕ್ಷಣ IPL ಟ್ರೆಂಡ್ ಫಾಲೋ ಮಾಡೋದು, CCL ಬಂದ ತಕ್ಷಣ CCL ಟ್ರೆಂಡ್ ಫಾಲೋ ಮಾಡೋದು. ಒಂದು ಕೆಲಸ ಹಿಡ್ದಿದೀವಿ ಅಂತಂದ್ರೆ ಅದು ಅಟ್ಲೀಸ್ಟ್ ಮ್ಯಾಕ್ಸಿಮಮ್ ಒಂದು ರೇಂಜ್ ಅಲ್ಲಿ ನಾವು ಸಾಧಿಸ್ಬೇಕು. ಬಟ್ ಈ ಒಂದು ವಿಷಯದಲ್ಲಿ ಸೌಜನ್ಯ ಫೈಲ್ಸ್ ಓಪನ್ ಮಾಡಿದ್ಮೇಲೆ ನಾನು ಒಂದು ತುಂಬಾ ಒಳ್ಳೆ ದೊಡ್ಡ ಭರವಸೆ ಇಟ್ಕೊಂಡಿದ್ದೆ. ಏನಪ್ಪಾ ಅಂತಂದ್ರೆ ಇನ್ನೇನು ಹತ್ರದಲ್ಲಿ ಇದೀವಿ, ನ್ಯಾಯ ಸಿಗುತ್ತೆ, ಹಾಗೆ ಹೀಗೆ ಅಂತ. 2 ವಿಷಯಗಳು ತುಂಬಾ ಬೇಜಾರಾಗಿದ್ದು. ಮೊದಲನೇ ವಿಷಯ ಬಂದು ಸೌಜನ್ಯ ಯಾತ್ರೆ ನಿಂತಿದ್ದು, ಅದು ತುಂಬಾ ಬೇಜಾರಾಗಿತ್ತು. ಅದ್ರ ಬಗ್ಗೆ ನಾನು ಒಂದು ವಿಡಿಯೋ ಕೂಡ ಮಾಡಿದ್ದೆ. ಆ ಒಂದು ಯಾತ್ರೆ ನಿಂತ ಮೇಲೆ ಇಟ್ಸ್ ಓಕೆ, ಒಂದೊಳ್ಳೆ ಕಾರ್ಯ ನಡಿಬೇಕಂತಂದ್ರೆ ಸಾಕಷ್ಟು ಅಡ್ಡಿಗಳಾಗುತ್ತೆ. ಇವತ್ತಿನ ದಿನ ನಿಂತಿರ್ಬೋದು, ಬಟ್ ಮುಂದೊಂದು ದಿನ ಒಳ್ಳೇದಾಗುತ್ತೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅನ್ಕೊಂಡು ನಾನು ಅವತ್ತಿನ ದಿನ ಆ ವಿಡಿಯೋದಲ್ಲಿ ಹೇಳಿದ್ದೆ. ಬಟ್ ಅದಾಗಿ ಸ್ವಲ್ಪ ದಿನದಲ್ಲೇ ಆಲ್ರೆಡಿ ಈ ತರದೊಂದು ಘಟನೆ, ಮೈನ್ ಪಿಲ್ಲರ್ ಅಂತಾನೆ ಹೇಳ್ಬೋದು. ಸಾಕಷ್ಟು ವಿಷಯಗಳನ್ನ ನಾವೆಲ್ಲ ಯೂಟ್ಯೂಬರ್ಸ್ ನಾವೆಲ್ಲ ಏನು ಅಂತಂದ್ರೆ ವರ್ಕ್ ಪ್ರೆಷರ್ಗಳಲ್ಲಿ, ವರ್ಕ್ ಗ್ಯಾಪ್ಗಳಲ್ಲಿ ಬಂದ್ಬಿಟ್ಟು ನಾವು ನಿಮ್ಮ ಜೊತೆ ಸೌಜನ್ಯ ಹೋರಾಟದ ಬಗ್ಗೆ ಒಂದಷ್ಟು ವಿಷಯಗಳನ್ನ ಹಂಚ್ಕೋತೀವಿ. ಬಟ್ ಅವ್ರುಗಳು ಮ್ಯಾಕ್ಸಿಮಮ್ ಆ ಒಂದು ಕೆಲಸದಲ್ಲೇ ಇರ್ತಾರೆ ಅಂತ ಅನ್ಕೊಂತೀನಿ. ಬಹುಶಃ ನನಗೆ ಸಮೀರ್ ಅವರ ಕೆಲಸ ಏನು ಅಂತಾನು ಕೂಡ ಗೊತ್ತಿಲ್ಲ. ನನಗೂ ಕೂಡ ಈ ತರದ್ದು ಅವರು ತುಮಕೂರಿನ ಟೆಂಪಲ್ ಬಗ್ಗೆ ವಿಡಿಯೋ ಮಾಡಿದಾಗಲೇ ನನಗೆ ಅವ್ರು ಯಾರಂತ ಗೊತ್ತಾಗಿತ್ತು. ಅದಾದ್ಮೇಲೆ ಸೌಜನ್ಯ ಬಗ್ಗೆ ವಿಡಿಯೋ ಮಾಡಿದಾಗ ತುಂಬಾ ಅಪ್ರಿಷಿಯೇಟ್ ಮಾಡಿದೆ. ಸೊ ಈಗ ಸಡನ್ ಆಗಿ 10 ಕೋಟಿ ಮಾನನಷ್ಟ ದಾವೆಯನ್ನ ಹಾಕಿದ್ದಾರೆ, ಅದಂತೂ ಸತ್ಯ. ಬಟ್ ಈ ಒಂದು ವಿಷಯವಾಗಿ ಹಾಕದಂತವರು ಆ ಒಂದು ಕುಟುಂಬದವರು, ಆ ಒಂದು ಕುಟುಂಬದ ಮಕ್ಕಳು ಅವ್ರು ಹಾಕಿದ್ದಾರೆ. ಸೊ ತುಂಬಾ ಬೇಜಾರಾಗೋದು ವಿಷಯ ಇದು. ಆದ್ರೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೆಕ್ಸ್ಟ್ ಇನ್ನು ತೀರ್ಪು ಇನ್ನ ಫೈನಲ್ ಆಗಿಲ್ಲ. ಜೂನ್ 9ನೇ ತಾರೀಕನ್ನ ಡೇಟ್ ಕೊಟ್ಟಿದ್ದಾರೆ. ಮೇ ಬಿ ನಾನೊಂದು ಪೇಪರ್ ಅಲ್ಲಿ ಒಂದು ಆರ್ಟಿಕಲ್ ಓದ್ಬೇಕಾದ್ರೆ ಆ ಪಕ್ಕದಲ್ಲಿ ಒಂದು ಕಾಲಮ್ ಅಲ್ಲಿ ಇತ್ತು, ಹಾಗಾಗಿ ಅಲ್ಲಿ ಓದಿದ ನೆನಪು. ಜೂನ್ 9ಕ್ಕೆ ಈ ಒಂದು ವಿಷಯವಾಗಿರ್ತಕ್ಕಂಥ ಒಂದು ವಿಚಾರಣೆ ಮತ್ತೆ ಅಲ್ಲಿ ನಡೀಬಹುದು. ಬಹುಶಃ ಜೂನ್ 9ನೇ ತಾರೀಕು ಇರುತ್ತೆ. ಇದರ ಸಮೀರ್ 10 ಕೋಟಿ ಮಾನನಷ್ಟ ದಾವೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ತೀರ್ಪೇನಿದೆ, ಅದು ಜೂನ್ 9ನೇ ತಾರೀಕು ಫೈನಲ್ ಆಗ್ಬಹುದು. ಅರೌಂಡ್ ಇನ್ನೂ ಒಂದು 1 ಮಂತ್ ಮೇಲೆನೆ ಟೈಮ್ ಇದೆ.
1 ಮಂತ್ ಅಲ್ಲ, ಅರೌಂಡ್ 1.5 ಮಂತ್ಸ್ ಇದೆ ಇನ್ನು. So ಅಲ್ಲಿವರೆಗೂ ಟೈಮ್ ಇದೆ, ನೋಡ್ಬೇಕು ಅಷ್ಟರಲ್ಲಿ ಏನೇನೆಲ್ಲ ಆಗುತ್ತೆ. ತಾಯಿ ಚಾಮುಂಡೇಶ್ವರಿ ದಯೆಯಿಂದ, ತಾಯಿ ಚಾಮುಂಡೇಶ್ವರಿ ಪೂಜೆ ಮಾಡ್ತಿದ್ದಂತ ಸೌಜನ್ಯ ಅವ್ರದ್ದು ಏನಾದ್ರು ಒಂದಷ್ಟು ಬದಲಾವಣೆಗಳು ನಡೆದು, ಏನಾದ್ರು ಒಂದಷ್ಟು ಈ ಒಂದು ಕೇಸಲ್ಲಿ ಬದಲಾವಣೆಗಳು ನಡೆದು ಆ ವ್ಯಕ್ತಿಗೆ ಆಗಿರ್ತಕ್ಕಂಥ, ಬಿಕಾಸ್ ಎಲ್ಲಿಂದ ಕೊಡ್ತಾರೆ 10 ಕೋಟಿ ಅಂತಂದ್ರೆ 1 ರೂಪಾಯಿ 2 ರೂಪಾಯಿ ಅಲ್ಲ, 100 ರೂಪಾಯಿ 200 ರೂಪಾಯಿ ಅಲ್ಲ, ಎಲ್ಲಿಂದ ಕೊಡ್ತಾರೆ? ನಾನು ಕೇಳಿರೋ ಪಟ್ಟಿಗೆ ಆಲ್ಮೋಸ್ಟ್ 500, 2000, ಮ್ಯಾಕ್ಸ್ 5000 ಅಂತ ನಾನೇನು ಕೇಳಿದ್ದೀನಿ. ಮಾನನಷ್ಟ ದಾವೆಗಳೆಲ್ಲ ಹಾಕೋದು ಇದಕ್ಕಿಂತ ಜಾಸ್ತಿ ಆಗ್ತಾರೇನೋ ಮೇ ಬಿ. ಬಟ್ ಈಗ ಟೈಮ್ ಡಿಲೇ ಆದ್ರೆ ಒಂದು ಅಮೌಂಟ್ ಹಾಕ್ತಾರೆ, ಮಾನನಷ್ಟ ದಾವೆಗೆ ಒಂದು ಅಮೌಂಟ್ ಹಾಕ್ತಾರೆ. ಬಟ್ 10 ಕೋಟಿವರೆಗೂ ಹಾಕುವಂಥದ್ದು ಬಹುಶಃ ಪವರ್ ಜಾಸ್ತಿ ಇದ್ದಷ್ಟು ಅಮೌಂಟ್ ಜಾಸ್ತಿ ಅಂತ ಅನ್ಸುತ್ತೆ. ಇಟ್ಸ್ ಓಕೆ, ಏನ್ ಮಾಡೋಕ್ಕಾಗುತ್ತೆ. ಇಟ್ಸ್ ಓಕೆ, ಪರವಾಗಿಲ್ಲ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಈ ಒಂದು ವಿಷಯದಲ್ಲಿ ಹೇಳೋದಕ್ಕೆ ನನಗೆ ಮನಸ್ಸು ಬರ್ತಾ ಇಲ್ಲ. ಬಟ್ ಇಟ್ಸ್ ಓಕೆ, ಆದಷ್ಟು ಬೇಗ ಈ ಒಂದು ವಿಷಯದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಸೌಜನ್ಯ ಫೈಲ್ಸಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಸಮೀರ್ ಅವರು ಆದಷ್ಟು ಬೇಗ ಒಂದೊಳ್ಳೆ ತಿರುವನ್ನ ಪಡ್ಕೊಂಡು ಹೊರಗಡೆ ಬರಲಿ. ಆ ಒಂದು 10 ಕೋಟಿ ಇದರಿಂದ ಹೊರಗಡೆ ಬರಲಿ. ಬಿಕಾಸ್ ಕಟ್ಟೋಕ್ಕಾಗೋಂಥ ಅಮೌಂಟ್ ಅಲ್ಲ ಅದು. ನಾನು ಕೂಡ ಒಬ್ಬ ಯೂಟ್ಯೂಬರ್ ಆಗಿ ಹೇಳ್ಬೇಕು ಅಂತಂದ್ರೆ, ಏನೋ ವಿಡಿಯೋ ಮಾಡ್ತಾರೆ, ಲಕ್ಷಾಂತರ ರೂಪಾಯಿ ಬರುತ್ತೆ, ಕೋಟ್ಯಾಂತರ ರೂಪಾಯಿ ಬರುತ್ತೆ ಅಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀವುಗಳು ಥಿಂಕ್ ಮಾಡೋದು ಬೇರೆ ಥರ ಇರುತ್ತೆ, ಯೂಟ್ಯೂಬ್ ವರ್ಕ್ ಆಗೋದು ಬೇರೆ ಥರ ಇರುತ್ತೆ. ಸೊ ಹಾಗಾಗಿ ಅದೆಲ್ಲ ಅಲ್ವೇ ಅಲ್ಲ. ಹಾಗಾಗಿ ಆದಷ್ಟು ಬೇಗ ಅವರು ಈ ಒಂದು ವಿಚಾರದಿಂದ, ಈ ಒಂದು ಕೇಸಿಂದ ಹೊರಗೆ ಬಂದು ಸೌಜನ್ಯ ಕೇಸ್ಗೆ ಜೆನ್ಯೂನ್ ಆಗಿ ನ್ಯಾಯ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಆ ಒಂದು ವಿಷಯಕ್ಕೆ ಈ ಒಂದು ವಿಡಿಯೋ ಮಾಡಿದ್ದೀನಿ. ಮತ್ತೇನಾದರೂ ಡೌಟ್ಸ್ ಇದ್ದರೆ ನೀವು ಅದನ್ನು ಕಮೆಂಟಲ್ಲಿ ತಿಳಿಸಿ. ಮತ್ತೆ ಹೊಸ ಮಾಹಿತಿ ಸಿಕ್ಕಿದ್ರೆ ಹೇಳ್ತೀನಿ. ಅದೇ ಹೇಳಿದ್ದೆ, ಆ ಒಂದು 10 ಕೋಟಿ ಮಾನನಷ್ಟ ದಾವೆ ಬಗ್ಗೆ ಏನಾದರೂ ಮಾತಾಡೋಕ್ಕಾಗುತ್ತಾ ಅಂತ ಕೇಳಿದ್ದಕ್ಕೆ ಇದೇ ನನ್ನ ಉತ್ತರ. ಜೂನ್ 9ನೇ ತಾರೀಕು ಫೈನಲ್ ತೀರ್ಪಿರುತ್ತೆ. ಅವತ್ತಿನ ದಿನ ನಾನು ಮತ್ತೆ ಆ ಒಂದು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋಲಿ ಮುಗಿಸ್ತಾ ಇದ್ದೀನಿ. ಜಾಸ್ತಿ ಆಗ್ಬಿಟ್ರೆ ಜಸ್ಟ್ ಮಾತಾಡಕ್ಕೆ ಬಂದಂಥ ವಿಡಿಯೋ ಕೂಡ ಲೆಂತ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಎಲ್ರಿಗೂ ಒಳ್ಳೇದಾಗಲಿ. ಧನ್ಯವಾದಗಳು.